ಹಾಯ್ ಫ್ರೆಂಡ್ಸ್, ಇದು ಸ್ಯಾಟರ್ಡೇ ಮಿನಿ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೇಯಿಂದ ನಮ್ಮ ಧ್ರುವಂತಿಗೆ ಎಕ್ಸಾಮ್ ಶುರುವಾಯಿತು. ಸೊ 8:30ಗೆಲ್ಲ ಸ್ಕೂಲ್ ಹತ್ರ ಬಿಟ್ಟೆ. ಧ್ರುವಂತನ ಒಂದು ಆಲ್ ಬೆಸ್ಟ್ ಹೇಳಿ ಧ್ರುವಂತಿಗೆ ಸ್ಕೂಲಿಗೆ ಕಳಿಸ್ದೆ. ನೆಕ್ಸ್ಟು ನಾನು ಪಾರ್ಕಿಗೆ ಬಂದೆ. ಪಾರ್ಕಿಗೆ ಬರಬೇಕಾದ್ರೆ ದಾರಿನಲ್ಲಿ ಎಲ್ಲ ಮಕ್ಕಳು ಸ್ಕೂಲಿಗೆ ಅಂದರೆ ಎಕ್ಸಾಮ್ಸ್ ನಡೀತಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು. ನೆಕ್ಸ್ಟು ಪಾರ್ಕಲ್ಲಿ ಒಂದು 15 ರೌಂಡ್ ವಾಕಿಂಗನ್ನು ಕಂಪ್ಲೀಟ್ ಮಾಡಿಕೊಂಡೆ, ಎಕ್ಸಸೈಸ್ ಮಾಡಿಕೊಂಡೆ. ನೋಡಿ, ಬರೀಗಾಲಲ್ಲಿ ವಾಕಿಂಗನ್ನು ಮಾಡಬೇಕಂತೆ. ಸೊ ಹಾಗಾಗಿ ಕೆಲವರು ನಡೀತಾ ಇದ್ರು, ಅದನ್ನು ನಾನು ಪ್ರಾಕ್ಟೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್. ಪೂರ್ವಿಕಾ ಶೋರೂಮಲ್ಲಿ ಆಫರ್ ಇತ್ತಂತೆ, ಹಾಗಾಗಿ ಯುಗಾದಿಗೆ ಅದನ್ನು ಪಾಪ್ಲೆಕ್ಸನ್ನು ಕೊಡ್ತಾಯಿದ್ರು, ನೋಡ್ತಾ ಇದ್ದೆ. ಮರ ಕಡಿಬೇಕಾದ್ರೆ ಮರ ಕೊಂಬೆ ಕೆಳಗಡೆ ಬಿದ್ದಿದೆ. ಎಕ್ಸಸೈಸ್ ಮಾಡೋವಂಥ ಜಾಗದಲ್ಲಿ ಹುಷಾರಾಗಿ ನಾವು ಎಕ್ಸಸೈಸ್ ಮಾಡಬೇಕಾಗುತ್ತೆ. ನೋಡಿ, ಮರನ ಕಡಿಬೇಕಂತ ಹೇಳ್ಬಿಟ್ಟು ನಮ್ಮಲ್ಲಿ ಹತ್ತಿದ್ದಾರೆ, ಅಲ್ಲಿ ಕೊಂಬೆ ಒಂದು ಕೆಳಗಡೆ ಬಿದ್ದಿದೆ. ಸೊ ನಾನು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿಕೊಂಡು ಮನೆಗೆ ಬಂದು ಟಿಫನ್ ಮುಗಿಸ್ಕೊಂಡು 12:30ಗೆ ಧ್ರುವಂತನ ಸ್ಕೂಲಿಂದ ಕರ್ಕೊಂಡ್ಬಂದೆ. ಸಿಂಪಲಾಗಿ ಒಂದು ಸಾಂಬಾರನ್ನು ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೊಂಡೆ, ಸ್ವಲ್ಪ ನೀರು ಹಾಕಿ. ಆಮೇಲೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಸಾಸಿವೆ ಮತ್ತು ಈರುಳ್ಳಿನ ಕಟ್ ಮಾಡಿ ಹಾಕೊಂಡ್ಮೇಲೆ ನಾನು ಇಲ್ಲಿ ಮೂಲಂಗಿನ ಗೆಜ್ಜೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಗೆಜ್ಜೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಏನು ರುಬ್ಬಿಟ್ಕೊಂಡಿರ್ತೀವೋ ಆ ಮಸಾಲ ಇದಕ್ಕೆ ಹಾಕೋದು. ನೆಕ್ಸ್ಟ್ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನೀರನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕಿ ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಕುದಿ ಬಂದ ತಕ್ಷಣ ಅದು ಮೂಲಂಗಿ ಬೆಂದಿರುತ್ತೆ. ಆಮೇಲೆ ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ಸ್ಟವನ್ನು ಆಫ್ ಮಾಡಿಬಿಟ್ಟು ಅದು ತಣ್ಣಗಾದ್ಮೇಲೆ ಅದಕ್ಕೆ ನೀವು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಈ ಸಾಂಬಾರನ್ನು ನೀವು ಟ್ರೈ ಮಾಡಿ. ಈ ಸಮ್ಮರ್ಗೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ.